ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ₹2 ಅಪರೂಪದ ಕಮೆಮೊರೇಟಿವ್ ಸೀರೀಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕಮೆಮೊರೇಟಿವ್ ಸೀರೀಸ್ನ ಈ ಒಂದು ನಾಣ್ಯ 1993ರಲ್ಲಿ ರಿಲೀಸ್ ಆಗಿರುವಂಥದ್ದು. ಬಾಂಬೆ ಮಿಂಟ್ ಮತ್ತು ಹೈದರಾಬಾದ್ ಮಿಂಟ್ ಇಂದ ರಿಲೀಸ್ ಆಗಿರುವ ಈ ನಾಣ್ಯ ಈ 2025ರಲ್ಲಿ ಇದು ಸ್ಕೇರ್ ಮಟ್ಟಕ್ಕೆ ತಲುಪಿರುವಂಥದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಇದು ರೇರ್ ಮಟ್ಟಕ್ಕೂ ಕೂಡ ತಲುಪುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಈ ಒಂದು ನಾಣ್ಯಗಳು, ಅದರಲ್ಲಿ ಎಸ್ಪೆಷಲಿ ನೀವು ಹೈದರಾಬಾದ್ ಮಿಂಟ್ ನಾಣ್ಯಗಳು, ಹೈದರಾಬಾದ್ ಮಿಂಟ್ ಅಂದ್ರೆ ಏನು, ಈ ಸ್ಟಾರ್ ಶೇಪ್ ಇರಬೇಕು ನೋಡಿ, ಎಚ್ ಕೆಳಗಡೆ ಸ್ಟಾರ್ ಇರುವಂಥದ್ದು. ಇದು ಹೈದರಾಬಾದ್ನ ಒಂದು ಮಿಂಟ್ ಅನ್ನು ಸೂಚಿಸುತ್ತೆ. ಇದು ಹೈದರಾಬಾದ್ನ ಮಿಂಟ್ನ ಮಾರ್ಕ್ ಆಗಿರುತ್ತೆ, ಅಫಿಷಿಯಲ್ ಮಿಂಟ್ ಮಾರ್ಕು. ಸೊ ಈ ಒಂದು ನಾಣ್ಯ ನಾನು ನಿಮ್ಗಾಗಲೇ ಹೇಳಿದಾಗೆ ₹2 ಕಮೆಮೊರೇಟಿವ್ ಸೀರೀಸ್ನಲ್ಲಿ 1993ರಲ್ಲಿ ರಿಲೀಸ್ ಆಗಿರುವಂಥದ್ದು. ನೋಡ್ತಾ ಇರೋ 1993 ಅಂತ ಕೂಡ ಇರುವಂಥದ್ದು. ನಾಣ್ಯದ ಹಿಂದಗಡೆಯಲ್ಲಿ ರಿವರ್ಸ್ ಸೈಡ್ನಲ್ಲಿ, ಇದು ನಾಣ್ಯದ ರಿವರ್ಸ್ ಸೈಡ್, ಇದರಲ್ಲಿ ಫ್ಯಾಮಿಲಿ ಚಿತ್ರವನ್ನು ಹಾಕಿರುವಂಥದ್ದು. ತಂದೆ ತಾಯಿ ಹಾಗೂ 2 ಮಕ್ಕಳು, ಆರ್ತಿಗೊಂದು ಕೀರ್ತಿಗೊಂದು ಅನ್ನುವಂಥ ಏನು ಕನ್ನಡದಲ್ಲಿ ಏನು ಹೇಳ್ತಾರೆ, ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಅಂತ ಆ ಒಂದು ಸಂದೇಶದಲ್ಲಿ ಈ ಒಂದು ನಾಣ್ಯವನ್ನು ರಿಲೀಸ್ ಮಾಡಿರುವಂಥದ್ದು. 1993ರಲ್ಲಿ ಭಾರತದಲ್ಲಿ ಜನಸಂಖ್ಯೆ ಅನ್ನೋದು ವಿಪರೀತವಾಗಿ ಹೆಚ್ಚಾಗೋದಕ್ಕೆ ಪೀಕ್ಗೆ ಹೋಗ್ತಾ ಇತ್ತು. ಆ ಒಂದು ಟೈಮ್ನಲ್ಲೇನೆ ಅಂದಿನ ಸರ್ಕಾರ ಏನಂತ ನಿರ್ಧರಿಸ್ತು ಅಂದರೆ, ಜನಸಂಖ್ಯೆಯನ್ನ ಕಡಿಮೆ ಮಾಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಏನೋ ಮನೆಗೆ 2 ಮಕ್ಕಳು ಸಾಕು ಅನ್ನೋ ಒಂದು ಥೀಮ್ನಲ್ಲಿ ಈ ಒಂದು ನಾಣ್ಯವನ್ನ ರಿಲೀಸ್ ಮಾಡಿರುವಂಥದ್ದು. ಸೊ ಆದಾಗ್ಯೂ ಕೂಡ ಇವತ್ತು ನಮ್ಮ ಭಾರತದ ಜನಸಂಖ್ಯೆ 150 ಕೋಟಿಗೂ ಮೀರಿ ಹೋಗಿರುವಂಥದ್ದು. ಅದು ಒಂದು ಕಡೆ. ಮತ್ತೊಂದು ಕಡೆ, ಸೊ ಆ ಒಂದು ಟೈಮ್ನಲ್ಲಿ ಭಾರತದಲ್ಲಿ ಏನು ಆವಾಗ ತಾನೇ ಯುದ್ಧಗಳೆಲ್ಲ ಮುಗಿದಿದ್ವು. ಭಾರತದಲ್ಲಿ ಚೀನಾದೊಂದಿಗೆ ಒಂದು ಯುದ್ಧ ಆಗಿತ್ತು, ಮತ್ತೆ ಭಾರತದಲ್ಲಿ ಪಾಕಿಸ್ತಾನದ ಒಂದು ಯುದ್ಧ ಆಗಿತ್ತು ಪಾಕಿಸ್ತಾನದ ವಿರುದ್ಧ. ಸೊ 2 ಯುದ್ಧದಲ್ಲಿ ಕೂಡ ನಮ್ಮವರು ಏನು ಪಾಕಿಸ್ತಾನ ವಿರುದ್ಧ ಗೆದ್ದರೆ ಚೀನಾ ವಿರುದ್ಧ ಸೋತರು. ಆಗ ಸುಮಾರು ನಷ್ಟಗಳಾಗಿದ್ದುವಂಥದ್ದು. ಆ ನಷ್ಟಗಳನ್ನು ಭರಿಸುವ ಒಂದು ಇದರಲ್ಲಿ ನಮಗೆ ಬೇಸಿಕ್ಸ್ ನೀಡ್ಸೇ ಇರಲಿಲ್ಲ. ಊಟ, ತಿಂಡಿ, ವಸತಿ ಯಾವುದೂ ಇರಲಿಲ್ಲ. ಆ ಒಂದು ದೃಷ್ಟಿಯಿಂದ ಜನಸಂಖ್ಯೆಯನ್ನು ಕಡಿಮೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಥೀಮ್ನಲ್ಲಿ ಈ ಒಂದು ನಾಣ್ಯವನ್ನು ರಿಲೀಸ್ ಮಾಡಿರುವಂಥದ್ದು. ಸೊ ಈ ಒಂದು ಕಾಪರ್ ನಿಕಲ್ನ ಈ ಒಂದು ನಾಣ್ಯ ಸುಮಾರು 6 ಗ್ರಾಮ್ ಅಷ್ಟು ತೂಕ ಇರುವಂಥದ್ದು. ಹಾಗೆ ನೀವು ನೋಡ್ತಾ ಇದ್ದೀರಾ 11 ಸೈಡ್ ಅನ್ನು ಹೊಂದಿರುವಂಥದ್ದು. 11 ಸೈಡ್ಸ್ ಅಂದ್ರೆ ಏನು, ₹2 ನಾಣ್ಯ ಬರುತ್ತಲ್ಲ, ಭಾರತ ಮ್ಯಾಪ್ನ ನಾಣ್ಯ, ಆ ಥರದ್ದು. ಅದನ್ನ ಹೆಂಡೆಕಾಗನಲ್ ಶೇಪ್ ಅಂತ ಕರೀತಾರೆ. ಸುಮಾರು 26 mm ನಷ್ಟು ಡಯಾಮೀಟರ್ನ ಹೊಂದಿರುವಂಥದ್ದು. ಸೊ ಈ ಒಂದು ನಾಣ್ಯ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಸೊ ಈ ಹೈದರಾಬಾದ್ ಮಿಂಟ್ನ ₹2 ನಾಣ್ಯ ನೋಡ್ತಾ ಇದ್ದೀರಾ, ₹500 ಬೆಲೆಯನ್ನು ಹೊಂದಿರುವಂಥದ್ದು UNC ಕಂಡೀಷನ್ ಅಲ್ಲಿ. ಇದು ಆಲ್ಮೋಸ್ಟ್ UNC ಇದೊಂದು ₹350 ಅಷ್ಟು ಬೆಲೆಯನ್ನು ಹೊಂದಿರುತ್ತೆ. ಮತ್ತೆ ಇನ್ನೊಂದು ಬಾಂಬೆ ಮಿಂಟ್ ನಾಣ್ಯ ನೋಡ್ತಾ ಇದ್ರಲ್ಲಿ ಎಚ್ ಕೆಳಗಡೆ ಡೈಮಂಡ್ ಶೇಪ್ ಇರುವಂಥದ್ದು. ಇದು ಬಾಂಬೆ ಮಿಂಟ್ ಅನ್ನ ಸೂಚಿಸುತ್ತೆ. ಇದು ಕೂಡ ಆಲ್ಮೋಸ್ಟ್ UNC ಕಂಡೀಷನ್ ನಾಣ್ಯ. ಇದು ₹300 ಅಷ್ಟು ಬೆಲೆಯನ್ನು ಹೊಂದಿರುವಂಥದ್ದು. ನೀವು ನೋಡ್ತಾ ಇದ್ದೀರಾ, 2 ಕೂಡ ಸ್ಕೇರ್ ಮಟ್ಟದ್ದು. ಸ್ಕೇರ್ ಮಟ್ಟದಂದ್ರೆ ಏನಂದ್ರೆ ಸುಲಭವಾಗಿ ಸಿಗೋದಿಲ್ಲ. ಸರ್ಕ್ಯುಲೇಷನ್ ನಲ್ಲಿ ಸಿಕ್ಕರೂ ಕೂಡ ತುಂಬಾ ಹಳೆಯ ನಾಣ್ಯಗಳು ಸಿಗುತ್ತೆ. ಈ ರೀತಿಯ ಗ್ರೇಡ್ ನಾಣ್ಯಗಳು ನಿಮ್ಗೆ ಸಿಗೋದಿಲ್ಲ. ಸೊ ಬೇಕಂದ್ರೆ ನೀವು ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಹೋಗಿ ಖರೀದಿ ಮಾಡಬೇಕು. ಈ ತರದ ರೇರ್ ಮಟ್ಟದ ಮತ್ತು ಸ್ಕೇರ್ ಮಟ್ಟದ ನಾಣ್ಯಗಳು ನಿಮ್ಮ ಹತ್ರ ಇತ್ತು ಅಂದ್ರೆ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಈಸಿಯಾಗಿ ಸೇಲ್ ಮಾಡಬಹುದು. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಹೈಪ್ ಮಾಡಿ.